ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಯಾರ ಮನೆಗೆ ಹೋಗ್ತೀನೋ ಅಥವಾ ಯಾವ ಹೋಟ್ಲಿಗೆ ಹೋಗ್ತೀನೋ ಅಂತ ತಿಳ್ಕೊಳ್ಳೋಕ್ಕಾದ್ರೆ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಸೊ ಕಮಾನ್ ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟದಲ್ಲಿ ಇವತ್ತು ಕೂಡ ನಾನು ಪೇಶ್ವಾ ರೆಸ್ಟೋರೆಂಟಲ್ಲಿ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ನಾನು ಒಂದು ಸ್ಟಾರ್ಟರ್ ತಿಂದೆ, ಸಾಬುದಾನ ವಡ ಮತ್ತು ವಡಾಪಾವ್ ತಿಂದೆ. ಈಗ ಮೇನ್ ಕೋರ್ಸ್ ತಿನ್ನಬೇಕು. ಮೇನ್ ಕೋರ್ಸ್ ಅಂದರೆ ಮೇನ್ ಊಟ, ಮಹಾರಾಷ್ಟ್ರೀಯನ್ ಊಟ. ಇಲ್ಲಿ ನಿನ್ನೆ ಅವ್ರು ಹೇಳಿದ್ರು ಈ ಪೇಶ್ವಾ ಜೇವಣ್ ಅನ್ನೋದು ಭಾಳ ಚೆನ್ನಾಗಿರುತ್ತೆ ಕಾಂಬಿನೇಷನು, ಅದು ಅಥೆಂಟಿಕ್ ಮಹಾರಾಷ್ಟ್ರೀಯನ್ ಕಾಂಬಿನೇಷನ್ ಅಂತ. ಪೇಶ್ವಾ ಜೇವಣ ಕಾಂಬೋ ಅಂದರೆ ಫಸ್ಟ್ ಏನು ಮಾಡ್ತಾರೆ, ಪೂರಿ ಕೊಡ್ತಾರೆ. ಪೂರಿ ಜೊತೆಗೆ ಒಂದು ಪೊಟೆಟೊ ಭಾಜಿ ಕೊಡ್ತಾರೆ, ಆಮೇಲೆ ಇಲ್ಲೊಂದು ಕೋಸಂಬರಿ ಥರ ಒಂದು ಐಟಮ್ ಕೊಟ್ಟಿದ್ದಾರೆ, ಪಿಕಲ್ಸ್ ಕೊಟ್ಟಿದ್ದಾರೆ, ನನ್ನ ಫೇವ್ರೆಟ್ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ಆಮೇಲೆ ಒಂದು ರೈಸ್ ಐಟಮ್ ಕೊಟ್ಟಿದ್ದಾರೆ. ಇದು ಶ್ರೀಖಂಡ್. ಇದು ಶ್ರೀಖಂಡ್ ಅಂದರೆ ಮೊಸರು, ಸ್ವೀಟ್ ಮೊಸರು, ಅದು ಚೆನ್ನಾಗಿರುತ್ತೆ. ನಾನು ಯಾಕೆ ಇದನ್ನು ಮೊದಲು ತಿಂದೆ ಅಂದರೆ, ನೋಡಿ, ನೀವು ಯಾವುದೇ ಪ್ರದೇಶದ ಊಟ ನೋಡಿ, ಕರ್ನಾಟಕದ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಆಂಧ್ರ ತಗೊಳ್ಳಿ, ಅಥೆಂಟಿಕ್ ಊಟ ಹೋದಾಗ ಅವ್ರು ಊಟ ಬಡಿಸುವಾಗ ಫಸ್ಟ್ ಸ್ವೀಟ್ ಬಡಿಸ್ತಾರೆ. ಯಾತಕ್ಕೆ ಸ್ವೀಟ್ ಬಡಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ನಾನು ಹೇಳ್ತೀನಿ ಕೇಳಿ. ಏನಕ್ಕೆ ಮೊದಲು ಸ್ವೀಟ್ ಒಂಚೂರು ತಿನ್ನಬೇಕು ಅಂದರೆ, ಸ್ವೀಟ್ ಇದೆಯಲ್ಲ, ಸಕ್ಕರೆ ಇದೆಯಲ್ಲ, ಅದು ಡೈಜೆಸ್ಟ್ ಆಗೋದು ನಮ್ಮ ಬಾಯಲ್ಲಿ. ಸಲೈವ ಫಸ್ಟ್ ಡೈಜೆಸ್ಟ್ ಆಗುತ್ತೆ. ಬಾಯಲ್ಲಿ ಸಿಹಿ ಬರ್ತದೆ ಅಂದ ತಕ್ಷಣ ಸಲೈವ ಸೆಕ್ರೀಟ್ ಆಗುತ್ತೆ, ಜೊಲ್ಲು. ಅದು ಶುಗರ್ನ ಅಲ್ಲೇ ಅಬ್ಸರ್ವ್ ಮಾಡಿಬಿಡುತ್ತೆ. ಶುಗರ್ ಅಬ್ಸರ್ವ್ ಆಗೋದು ಬಾಯಲ್ಲಿ, ಹೊಟ್ಟೆಯಲ್ಲ. ಸೊ ಇಮಿಡಿಯೇಟಾಗಿ ಯಾವಾಗ ಶುಗರ್ ಅಬ್ಸರ್ವ್ ಆಗುತ್ತೆ, ಅದು ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ ಊಟ ಬರ್ತಾ ಇದೆ ಅಂತ. ಈ ಊಟ ಬರ್ತಾ ಇದೆ ಅಂತ ಬ್ರೈನ್ಗೆ ಸಿಗ್ನಲ್ ಕೊಟ್ಟ ತಕ್ಷಣ ಬ್ರೈನ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಿಗ್ನಲ್ ಕೊಡುತ್ತೆ ಊಟ ಬರ್ತಿದೆ, ರೆಡಿ ಆಗ್ರಿ ಅಂತ. ಸೊ ಹೊಟ್ಟೆನಲ್ಲಿ ಎಲ್ಲ ರೀತಿಯಂಥ ಆ್ಯಸಿಡ್ಗಳು, ಜ್ಯೂಸಸ್ ಎಲ್ಲ ಸೆಕ್ರೆಟ್ ಆಗೋಕ್ಕೆ ಶುರುವಾಗುತ್ತೆ, ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಸೆಕ್ರೆಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಆಹಾರ ಬಂದಾಗ ಅದನ್ನು ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವಾಗಲೂ ನೀವು ಯಾವುದೇ ಟ್ರೆಡಿಷ್ನಲ್ ಊಟ ಮಾಡಿದಾಗಲೂ ನಿಮಗೆ ಒಂದು ಸ್ವೀಟ್ ಕೊಡ್ತಾರೆ. ಸ್ವೀಟ್ ಫಸ್ಟ್ ಬಾಯಿಗೆ ಹಾಕ್ಕೋಬೇಕು ಯಾವಾಗಲೂ. ಸ್ವೀಟ್ ಒಂಚೂರು ಬಾಯಿಗೆ ಹಾಕ್ಕೊಂಡ್ರೆ ದಿ ಡೈಜೆಸ್ಟಿವ್ ಸಿಸ್ಟಮ್ ಗೆಟ್ಸ್ ರೆಡಿ. ಆಮೇಲೆ ನೀವು ಊಟ ಮಾಡಿ, ನೀವು ಊಟ ಮಾಡಿದ್ದು ಸಂಪೂರ್ಣವಾಗಿ ಡೈಜೆಸ್ಟ್ ಆಗುತ್ತೆ. ಓಕೆ, ನಾವು ಐ ವಿಲ್ ಈಟ್ ದಿಸ್ ಪೂರಿ. ಇದನ್ನು ಈ ಆಲೂ ಪೊಟ್ಯಾಟೊ ಭಾಜಿ ಇದೆಯಲ್ಲ, ಇದನ್ನು ಸೂಪರ್ ಆಗಿದೆ ಇದು. ಅಮೇಝಿಂಗ್. ಸೋಲ್ ಕಡಿ. ಓಕೆ, ಥ್ಯಾಂಕ್ ಯು. ಮಸಾಲೆ ಎಲ್ಲ ಪದುವಾಗಿದೆ. ಇದು ಪ್ಯೂರ್ ಮಹಾರಾಷ್ಟ್ರೀಯನ್ ಟೇಸ್ಟು, ನಾರ್ತ್ ಇಂಡಿಯನ್ ಟೇಸ್ಟ್ ಇಲ್ಲವೇ ಇಲ್ಲ ಇದರಲ್ಲಿ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆ. ಆ್ಯಕ್ಚುಲಿ ಮಹಾರಾಷ್ಟ್ರೀಯನ್ಸು ಪೂರಿ ಮತ್ತು ಶ್ರೀಖಂಡ್ ಒಟ್ಟಿಗೆ ತಿಂತಾರೆ, ಚಪಾತಿ ಶ್ರೀಖಂಡ್ ಒಟ್ಟಿಗೆ ತಿಂತಾರೆ. ಅದೊಂದು ಕಾಂಬಿನೇಷನು. ಸೊ ನಾನು ಅದನ್ನೇ ಥರ ತಿಂತಾ ಇದ್ದೆ. ಇದು ತಿಂದವ್ರಿಗೆ ಗೊತ್ತಿದ್ರು ವ್ಯಾಲ್ಯೂ. ಅಮೇಝಿಂಗ್. ಸಣ್ಣ ಗೋಡಂಬಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ, ಏಲಕ್ಕಿ ಚೆನ್ನಾಗಿ ಹಾಕಿದ್ದಾರೆ, ಸೂಪರ್ ಆಗಿದೆ. ಕೋಸಂಬರಿ ಎಕ್ಸಲೆಂಟ್. 3 ಐಟಮು ಸೂಪರ್. ರೈಸ್ ತಿನ್ನೋಣ ಈಗ. ನಮ್ಮಲ್ಲೂ ವೆರೈಟಿ ರೈಸ್ ಮಾಡ್ತಾರೆ ಕರ್ನಾಟಕದಲ್ಲಿ. ರೈಸ್ ಬಾತ್ಗಳು, ಪುಳಿಯೋಗರೆ ಅಂತೆ, ವಾಂಗಿ ಬಾತ್ ಅಂತೆ, ತರಕಾರಿ ಬಾತ್ ಅಂತೆ, ಏನೇನೋ ಮಾಡ್ತಾರೆ. ಹಾಗೆಯೇ ಪ್ರತಿಯೊಂದು ರಾಜ್ಯದಲ್ಲೂ ಅವರವರಿಗೂ ಆದಂಥ ರೈಸ್ ಬಾತ್ಗಳು ಮಾಡ್ತಾರೆ. ಇದು ಮಹಾರಾಷ್ಟ್ರೀಯನ್ ಸ್ಟೈಲ್ ಒಂದು ತುಂಬ ಚೆನ್ನಾಗಿದೆ. ಒಂದಂತೂ ಪಲಾವಿನ ಎಲೆ ಇರಲಿಲ್ಲ, ಆ ಪಲಾವ್ ಎಲೆ ಘಮ ಅಂತೂ ಬರ್ತಾ ಇದೆ. ಸೊ ಭಾಳ ಚೆನ್ನಾಗಿದೆ. ಇದು ಹುಣಸೆ ಹುಳಿ ಇದೆ, ಜೀರಿಗೆ ಹಾಕಿದ್ದಾರೆ, ಸಾಕಾಗಿದೆ. ಇದು ಶೋಲ್ ಕಡಿ. ಇದು ನಾನು ಯಾವತ್ತೂ ಕುಡಿದಿಲ್ಲ, ಫಸ್ಟ್ ಟೈಮ್ ಕುಡಿದಿರೋದು. ಇದು ಕೋಕಮ್ ಜ್ಯೂಸ್ ಇರುತ್ತಲ್ಲ, ಅದನ್ನ ಬಳಸಿ ಮಾಡ್ತಕ್ಕಂಥದ್ದು. ಒಂಥರ ಹುಳಿ ಹುಳಿ ಸಿಹಿ ಖಾರ ಭಾಳ ಡಿಫ್ರೆಂಟ್ ಆಗಿದೆ ಇದು.
ಬಹುಶಃ ಇದನ್ನ ನನಗೆ ಕುಡಿದ್ರೆ ಅನಿಸ್ತಾರದು, ಕುಡಿದ ತಕ್ಷಣ ತಿಂದಿಲ್ಲ ಡೈಜೆಸ್ಟ್ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಸೂಪರ್. ಇಂದು ರಾತ್ರಿ 7 ಗಂಟೆಗೆ